ಛತ್ತೀಸ್ಗಢದಲ್ಲೂ ಧಗಧಗಿಸುತ್ತಿರುವಂತಹ ರೀಟ್ ಹೋರಾಟ ಕಿಚ್ಚು. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಹೋರಾಟದ ದಂಗೆ ಏಳ್ತಾ ಇದೆ. ಛತ್ತೀಸ್ಗಢದಲ್ಲೂ ಆರಂಭವಾಯಿತು ನೋಡಿ ಧಗಧಗಿಸುತ್ತಿರುವಂತಹ ನೀಟ್ ಹೋರಾಟದ ಕಿಚ್ಚು. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಹೊಡೆದಾಟ ನಡೀತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಕೈ ಹೋರಾಟಕ್ಕೆ ಇಳಿದಿತ್ತು. ಆದರೆ ರಾಹುಲ್ ಪ್ರತಿಭಟನೆ ವಿರೋಧಿಸಿ ಬಿಜೆಪಿಯಿಂದ ಹೋರಾಟ ಕೂಡ ನಡೀತಾ ಇತ್ತು. ಇವರಿಬ್ಬರ ನಡುವೆ ಈಗ ವಿವಾದ ಸೃಷ್ಟಿಯಾಗಿದೆ. ರಾಯ್ಪುರದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಹೋರಾಟ, ಪ್ರತಿಭಟನಾಕಾರರ ಮೇಲೆ ಜಲಪಿರಂಗಿ ಪ್ರಯೋಗಿಸಿದಂತಹ ಕಾಕಿ, ಏನು ಅಶ್ರವಾಯು ಎಲ್ಲದನ್ನ ಪ್ರಯೋಗಿಸಿದ್ರು ದೆಹಲಿಯಲ್ಲಿ. ಈಗ ಛತ್ತೀಸ್ಗಢದಲ್ಲೂ ಕಾವು ಬಿಸಿ ತಡ್ತಾ ಇದೆ ನೋಡಿ. ಒಂದು ಕಡೆ ಮಾಡಿದ ತಕ್ಷಣ ಇನ್ನೊಂದು ಕಡೆ ಯಾವ ರೀತಿ ದಂಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಇದು ಎಷ್ಟು ಸರಿ ಅನ್ನೋದು ಸಾರ್ವಜನಿಕರಾಗಿರ್ಬೋದು ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗುತ್ತೆ. ಒಂದು ಅಪೋಸ್ ಮಾಡ್ತಾ ಇದ್ದಾರೆ ಅಂತ ಅಂದಮೇಲೆ ಬಹಳ ಸ್ಪಷ್ಟವಾಗಿ ಕೊಡಬೇಕಾಗುತ್ತೆ ನೋಡಿ. ಕೇಂದ್ರ ಸರ್ಕಾರದ ಒಂದು ವೈಫಲ್ಯದಿಂದಾಗಲಿ ಈ ರೀತಿ ಸ್ಪಷ್ಟನೆ ಕೊಡದೇ ಇರೋ ಕಾರಣಕ್ಕೆ ನೋಡಿ ಇಷ್ಟೆಲ್ಲ ಅನುಭವಿಸ್ಬೇಕು. ಜಲಪಿರಂಗಿಯನ್ನ ಹಾಕ್ತಾ ಇದ್ದಾರೆ ಅಲ್ಲಿ ಎಲ್ಲರ ಮೇಲೆ. ಅದೇನು ಕಮ್ಮಿ ಫೋರ್ಸ್ ಇರುತ್ತಾ, ಅದು ಕಿತ್ಕೊಂಡು ಹೋಗ್ತಾರಂಗೆ, ಹಾರ್ಕೊಂಡು ಹೋಗ್ತಾರಂಗೆ. ಹಾಗಾಗಿ ಬೇಕಿತ್ತ ಇದೆಲ್ಲ, ಈ ಹೋರಾಟಗಳನ್ನೆಲ್ಲ ನ್ಯಾಯಯುತವಾಗಿ ಹೋರಾಡಬಹುದು ಅನ್ನೋದು ಕೂಡ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿದೆ. ಆದರೆ ನ್ಯಾಯಯುತವಾಗಿ ಹೋರಾಟವನ್ನ ಮಾಡೋಕ್ಕಾಗ್ತಲೇ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸ್ವಲ್ಪನಾದರೂ ಕೇಂದ್ರ ಸರ್ಕಾರ ಯೋಚನೆ ಮಾಡಿದ್ರೆ ಅದಕ್ಕೆ ತಕ್ಕ ಉತ್ತರ ಕೊಡ್ಬೋದಾಯಿತು. ಆದರೆ ನೋಡಿ ಆ ನೀರು ರಭಸನೋ ಏನೋ, ಜನ ಅಂತೂ ಅಷ್ಟು ಪ್ರತಿಭಟನೆಯಲ್ಲಿ ಛತ್ತೀಸ್ಗಢದಲ್ಲಿ ಈ ರೀತಿಯಾದಂತಹ ನೀಟ್ ವಿಚಾರವಾಗಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಅಷ್ಟಾದ್ರೆ ಸುಮ್ಮನೆ ಆಗಲ್ಲ ರೀ. ಬಿಜೆಪಿ ಕಾರ್ಯಕರ್ತರ ನಡುವೆ ಈ ಹೊಡೆದಾಟ ಕೂಡ ಶುರುವಾಗಿದೆ, ಕಾಂಗ್ರೆಸ್ ಬಿಜೆಪಿ ಅವರಿಬ್ಬರ ಮಧ್ಯೆ. ಯಾಕೆ ಇನ್ನೇನು ಗೊತ್ತಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಬೇಕು ಅಂತ ಹೇಳಿ ಕೈ ಹೋರಾಟಗಾರರು ಏನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ಇದಾಗಿತ್ತು ಇವತ್ತಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನಂದವರ ಧ್ವನಿ.